ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೇ ನಮಃ. ಮಾತೃದೇವೋ ಭವ. ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟ್ ಮಾಡುವ ನಮಸ್ಕಾರಗಳು. ಪ್ರೇಕ್ಷಕರೇ, ಇದು ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಅಸ್ಟ್ರಾಲಜಿ. ಸಾಕಷ್ಟು ಜನ ಪ್ರೇಕ್ಷಕರು ನಮಗೆ ಕಾಮೆಂಟಲ್ಲಿ ಮಾಡ್ತಾ ಇದ್ದಾರೆ, ಶನಿದೋಷ ಅಂದರೆ ಹೆಂಗಿರುತ್ತೆ, 7 ಶನಿಕಾಟ ತುಂಬ ಕೆಟ್ಟದ್ದ, ಅದನ್ನು ಯಾವ ಥರ ನಿವಾರಣೆ ಮಾಡ್ಕೋಬೇಕು, ನಾವು ತುಂಬ ನೊಂದ್ಕೊಂಡ್ಬಿಟ್ಟಿದ್ದೀವಿ, ನಮಗೇನಾದರೂ ಪರಿಹಾರ ಮಾಡಿ ಹೀಗೆ ಅಂತೇಳಿ ಸಾಕಷ್ಟು ಜನ ಫೋನ್ ಮಾಡ್ತಾ ಇದ್ದಾರೆ, ನಮಗೆ ಮೆಸೇಜ್ ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ, ಶನಿದೋಷಗಳಿಂದ ನಾವು ನೊಂದ್ಕೊಂಡಿದ್ದೀವಿ. ಪ್ರೇಕ್ಷಕರೇ, ಶನಿದೋಷ ಅಷ್ಟು ಕೆಟ್ಟದಾಗಿರತ್ತಾ? ಶನಿದೋಷ ಅಂದರೆ 7 ಶನಿಕಾಟ. ಮುಖ್ಯವಾಗಿ ಶನಿ ಮುನಿದರೆ ಅರ ಮುನಿದಂತೆ. ಶನಿ ಒಬ್ಬರು ಕೋಪ ಮಾಡ್ಕೊಂಡಿದ್ದಾರೆ, ಹರ ಕೂಡ ಏನೂ ಮಾಡೋಕ್ಕಾಗಲ್ಲ. ಶನಿ ಒಲೆದರೆ ಹರ ಒಲೆದಂತೆ. ಶನಿ ಏನಾದರೂ ನೀವು ಹೊಲಿಸ್ಕೊಂಡ್ಬಿಟ್ಟಿದ್ರೆ ಸಾಕ್ಷಾತ್ ಶಿವನೇ ನಿಮ್ಗೆ ಹೊಲ್ದಂಗೆ. ಶನಿ ಭಗವಾನರು ಎಲ್ಲವನ್ನು ಕೂಡ ಭಗವಂತನ ಇಚ್ಛೆಯಂತೆ ಮಾಡ್ತಕ್ಕಂಥವ್ರು. ಭಗವಂತನ ಇಚ್ಛೆ ಏನಿದೆಯೋ ಅದನ್ನು ಅವರು ನಡೆಸ್ಕೊಳ್ತಕ್ಕಂಥವ್ರು. ಅವರು ಕರ್ಮಕಾರಕರು, ಕರ್ಮಫಲಗಳನ್ನು ಕೊಡ್ತಕ್ಕಂಥವ್ರು. ಮತ್ತು ಭಾಗ್ಯಾಧಿಪತಿ, ಭಾಗ್ಯಗಳನ್ನು ಕೊಡ್ತಕ್ಕಂಥವ್ರು. ಸೊ ಅದರಿಂದ ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋ ಶನಿ ಭಗವಾನರ ಹತ್ರ ಇದೆ. ಈ ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳಿಗೆ ಅನ್ನಪಾನೀಯಗಳನ್ನು ಕೊಡ್ತಕ್ಕಂಥವರು ಶನಿ ಭಗವಾನರು. ಈ 7.5 ಕಾಲದಲ್ಲಿ ನಮ್ಮ ಇಂದಿನ ಜನ್ಮದ ಕರ್ಮಫಲಗಳಿಗೆ ಅನುಸಾರವಾಗಿ ಅಥವಾ ಇದುವರೆಗೆ ನಾವು ಮಾಡಿಕೊಂಡಿರ್ತಕ್ಕಂಥ ಕರ್ಮ ಫಲಗಳಿಗೆ ಅನುಸಾರವಾಗಿ ನಿಮಗೊಂದು ಫಲ ಕೊಡ್ತಾರೆ. ಇಲ್ಲ ಒಳ್ಳೆಯ ಫಲನೂ ಕೊಡ್ಬೋದು, ಇಲ್ಲ ಅದಕ್ಕೆ ನಿಮಗೆ ಪನಿಷ್ಮೆಂಟ್ ಥರ ಕೂಡ ಇರ್ಬೋದು. ಶನಿ ಭಗವಾನರು ಯಾವತ್ತೂ ಕೂಡ ಕೆಟ್ಟವರಲ್ಲ. ಶನಿ ಭಗವಾನರು ಸಾಕ್ಷಾತ್ ಶಿವಸ್ವರೂಪದಲ್ಲಿ ಇರ್ತಾರೆ. ಅದಕ್ಕೆ ಅವರನ್ನು ನಾವು ಶನೈಶ್ವರ, ಶನಿ ಪ್ಲಸ್ ಈಶ್ವರ ಅಂತ ಕರಿತೀವಿ. ಈಶ್ವರ ಅಂದರೆ ಶುಭ ಫಲಗಳನ್ನು ಕೊಡ್ತಕ್ಕಂಥವರು. ಅಂದಮೇಲೆ ಶನಿ ಭಗವಾನರು ನಮ್ಗೆ ಒಳ್ಳೆಯದನ್ನೇ ಮಾಡಬೇಕು. ಕೆಟ್ಟದ್ದು ಯಾಕೆ ಮಾಡ್ತಾರೆ? ನಾವು ಕೆಟ್ಟದ್ದನ್ನು ಮಾಡ್ಕೊಂಡು ಬಂದಿದ್ದೀವಿ, ಕರ್ಮಫಲವನ್ನು ನಮ್ಮ ಬೆನ್ನಿಂದ ಇಟ್ಕೊಂಡು ಬಂದಿದ್ದೀವಿ, ಅದನ್ನು ಕಳಿಬೇಕು. ಅದನ್ನು ಕಳೆದ್ರೇ ನಾವು ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಅದಕ್ಕೆ ನಮ್ಮ ಕರ್ಮ ಫಲಾನುಸಾರಗಳಿಗೆ ತಕ್ಕಂಗೆ ಫಲಗಳನ್ನು ಕೊಡ್ತಾರೆ. ಆದರೆ ಕೆಟ್ಟ ಫಲ ನಡೆಯುವಾಗ ನಾವು ಏನು ಮಾಡಬೇಕು? ಶನಿ ಭಗವಾನರು ಒಲಿತಕ್ಕಂಥದ್ದು ಭಕ್ತಿಗೆ ಮಾತ್ರ, ಆಡಂಬರಕ್ಕೆ ಅವರು ಒಲಿಯಲ್ಲ. ಶನಿದೋಷ ನಡೆಯುವಾಗ, 7 ಶನಿಕಾಟ ನಡೆಯುವಾಗ ಧರ್ಮ ಮಾರ್ಗದಲ್ಲಿ ಹೋಗಬೇಕು, ಸುಳ್ಳು ಹೇಳಬಾರ್ದು, ನಿಷ್ಠೆಯಿಂದ ನಡ್ಕೋಬೇಕು, ದಾನ ಧರ್ಮಗಳನ್ನು ಮಾಡಬೇಕು. 2025ರಲ್ಲಿ ಯಾರ್ಯಾರಿಗೆ ಶನಿ ಅವಕೃಪೆ ಇದೆ ನೋಡೋಣ ಬನ್ನಿ. ಮುಖ್ಯವಾಗಿ ಕುಂಭರಾಶಿಯವರಿಗೆ, ಮಕರ ರಾಶಿಯವರಿಗೆ ಎಂಡ್ ಆಗತ್ತೆ ಮಾರ್ಚಲ್ಲಿ. ಕುಂಭರಾಶಿಯವರಿಗೆ ಪೂರ್ಣವಾದಂಥ ಶನಿದೋಷ ಇರುತ್ತೆ. ಕೊನೆಯ ಭಾಗ ಫ್ರ್ಯಾಗೆಂಡ್ ಅಂತ ಏನು ಕರಿತೀವಿ, ಮೀನರಾಶಿಗೆ ಹೋಗಿದ್ದಾರೆ ಮಾರ್ಚ್ 29ನೇ ತಾರೀಕಿಂದ. ಇವರಿಗೆ ಕೊನೆಯ ಭಾಗ. ಅದೇ ಮೀನರಾಶಿಯವರಿಗೆ ಮಧ್ಯಭಾಗ. ಕುಂಭರಾಶಿಯಿಂದ ಮೀನರಾಶಿಗೆ ಬಂದಿದ್ದಾರೆ ಮಾರ್ಚ್ 29ನೇ ತಾರೀಕು ಅಂದರೆ ಮಧ್ಯಭಾಗ. ಮತ್ತು ಮೇಷರಾಶಿಯವರಿಗೆ ಬಿಗಿನಿಂಗ್ ಶಾಕ್, ಎಲೆಕ್ಟ್ರಿಕಲ್ ಶಾಕ್ ಇದ್ದಾಗ. ಮೊದಲೇ ಕುಜ ಮತ್ತು ಶನಿ ಆಪೋಸಿಟ್ ಪ್ಲ್ಯಾನೆಟ್ಸ್, ಒಂದು ಅಗ್ನಿ, ಒಂದು ವಾಯು, ಒಂದು ಆಕ್ಸಿಜನ್, ಒಂದು ಫೈರ್. ಇವರಿಗೆ ಮೇಷರಾಶಿಯವರಿಗೆ ಬಿಸಿ ಮುಟ್ಟಿಸ್ತಾರೆ ಶನಿ ಭಗವಾನರು. ಮತ್ತು ಮೇಷರಾಶಿಯಲ್ಲಿ ಶನಿ ಭಗವಾನರು ನೀಚರಾಗೋದ್ರಿಂದ ಮೇಷರಾಶಿಯವರಿಗೆ ಸ್ವಲ್ಪ ಹೆಚ್ಚು ತೊಂದರೆಗಳನ್ನು ಮಾಡ್ತಕ್ಕಂಥ ಕಾಲ ಇದು. ಮತ್ತು ಮತ್ತೊಂದು ರಾಶಿ ಅಗ್ನಿರಾಶಿ. ಅಗ್ನಿಗೆ ಶನಿ ಭಗವಾನರಿಗೆ ಇಷ್ಟ ಆಗಲ್ಲ. ಮೇಷರಾಶಿ, ಸಿಂಹರಾಶಿ ಅಂದರೆ ಸ್ವಲ್ಪ ವಿರೋಧನೇ. ಅದಕ್ಕಾಗಿ ಶನಿ ಭಗವಾನರು ಪೂರ್ವ ನೋಡಲ್ಲ. ಪೂರ್ವದಲ್ಲಿ ಸೂರ್ಯ ಭಗವಾನರು ಹುಟ್ಟತಕ್ಕಂಥದ್ದು, ಸೂರ್ಯ ಭಗವಾನರು ಇರ್ತಕ್ಕಂಥ ಗ್ರಹ. ಅದಕ್ಕಾಗಿ ಇವರು ಪಶ್ಚಿಮವನ್ನು ನೋಡ್ತಾರೆ. ಶನಿ ಭಗವಾನರು ಒಬ್ಬಂಟಿಗರು. ಅವರು ಲೋನ್ಲಿನೆಸ್ಸು, ಭಕ್ತಿ ಇಂಥದನ್ನು ಕೊಡ್ತಕ್ಕಂಥವ್ರು. ಅದಕ್ಕೆ 7.5 ನಡೀತಕ್ಕಂಥ ಕಾಲದಲ್ಲಿ ಅಂತರ್ಮುಖಿಗಳಾಗ್ಬಿಡ್ತಾರೆ. ತಮ್ಮಲ್ಲಿ ತಾವೇ ಆಲೋಚನೆಗಳನ್ನು ಮಾಡಿಕೊಂಡು ಅವು ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಏನೋ ಒಂದು ಚಿಂತೆ ಮಾಡ್ತಾ ಇರ್ತಾರೆ. ಮತ್ತು ಅಲ್ಲಿ ಇಲ್ಲಿ ಅಲೆದಾಟ, ತಿರುಗಾಟ ಇರುತ್ತೆ. ಮತ್ತು ಗುಂಪು ಘರ್ಷಣೆಗಳಿಗೆ ಇವರು ಹೋಗೋದಿಲ್ಲ. ಒಬ್ಬಂಟಿಗರಾಗಿದ್ದು ಭಗವತ್ ಚಿಂತನೆಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನೀವು ಭಕ್ತಿ ಮಾರ್ಗದಲ್ಲಿ ಹೋಗಿದರೆ ಶನಿ ಭಗವಾನರನ್ನು ಹೋಲಿಸ್ಕೋಬೋದು, ಸತ್ಯ ಮಾರ್ಗದಲ್ಲಿ ಹೋಗಿದರೆ ಭಗವಾನರನ್ನು ಹೋಲಿಸ್ಕೋಬೋದು. ನೀವು ಯಾರನ್ನು ಬೈದ್ರಾ
ನೀವು ಒಂದು ಮಾತು ಬೈದರೆ 4 ತೊಂದರೆಗಳು ನಿಮ್ಗೆ ಬರುತ್ತೆ. ಯಾರಿಗಾನ ಮೋಸ ಮಾಡಿದ್ರ, ಕಷ್ಟ ಇದೆ ಅಂತೇಳಿ ಯಾರಿಗಾದರೂ ಮೋಸ ಮಾಡಿದ್ರ ನಿಮಗೆ 4 ಪಟ್ಟು ಮೋಸ ಆಗುತ್ತೆ. ಅದರಿಂದ ಎಕ್ಸ್ಪೆಷಲಿ ಗೃಹಸ್ಥರು, ಗಂಡನ ಹೆಂಡತಿ ಆಗಲಿ, ಹೆಂಡತಿನ ಗಂಡನಾಗಲಿ ದೂಷಣೆ ಮಾಡ್ತಕ್ಕಂಥದ್ದು ಮತ್ತು ಅವಾಚ್ಯ ಶಬ್ದಗಳಿಂದ ಬೈಯೋದು ಮಾಡಿದರೆ ನಿಮ್ಗೆ ಎಷ್ಟು ತೊಂದರೆಗಳು ಬರುತ್ತೋ ಅದಕ್ಕಿಂತ ಜಾಸ್ತಿ ಬರ್ತಾಯಿದೆ. ಅದಕ್ಕಾಗಿ ನಿಮ್ಮ ಸಂಗಾತಿಯನ್ನು ಗೌರವ ಮಾಡಿ. ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಇರೋದರಿಂದ, ಎಕ್ಸ್ಪೆಷಲಿ 7th ಹೌಸಲ್ಲಿ ರಾಹು ಬರೋದರಿಂದ ಮೇ ನಂತರ ನಿಮ್ಮ ಸಂಗಾತಿಯನ್ನು ಗೌರವದಿಂದ ನೋಡಿ, ಅವರಿಗೆ ಪ್ರೀತಿ, ಪ್ರೇಮ, ಅಭಿಮಾನಗಳನ್ನು ತೋರಿಸಿ. ಕಷ್ಟ ಇರೋದರಿಂದ ಹೆಚ್ಚು ನಿಮ್ಮ ಭಾವನೆಗಳನ್ನು ನಿಮ್ಮ ಸಂಗಾತಿ ಜೊತೆ ಹಂಚ್ಕೊಳ್ಳಿ. ಮಠ ಮಾನ್ಯಗಳನ್ನು ಉದ್ಧಾರ ಮಾಡಿ. ಮತ್ತು ಸಿಂಹರಾಶಿಗೆ ಅಷ್ಟಮ ಶನಿ ಇರೋದ್ರಿಂದ ಕೆಲಸ ಕಾರ್ಯಗಳು ನಿಧಾನ ಆಗುತ್ತೆ. ಕುಂಭರಾಶಿಯವರೆಗೆ ಅಡಚಣೆಗಳಿದೆ, ಧನ ಸಂಚಯ ಆಗಿದರೂ ಕೂಡ ಧನವ್ಯಯ ಆಗ್ತಕ್ಕಂಥದ್ದು. ಅದರಿಂದ ಈ ಟೈಮಲ್ಲಿ ಮುಖ್ಯವಾಗಿ ನೀವು ಮಾಡಬೇಕಾಗಿರೋದು ಶನಿ ಜಪ. ಓಂ ಶಂ ಶನೈಶ್ವರಾಯ ನಮಃ. ನಿಮ್ಮ ಕೈಯಲ್ಲಿ ಎಷ್ಟಾಗತ್ತೆ ಅಷ್ಟು, 100 ಆಗುತ್ತಾ 100 ಹೇಳ್ಕೊಳ್ಳಿ, 1000 ಆಗುತ್ತಾ 1000 ಹೇಳ್ಕೊಳ್ಳಿ, 2000 ಆಗುತ್ತಾ ದಿನಕ್ಕೆ 2000 ಹೇಳ್ಕೊಳ್ಳಿ. ಅಟ್ಲೀಸ್ಟ್ ದಿನಕ್ಕೆ 108 ಸರ್ತಿ ಆದರೂ ಈ ಮಂತ್ರವನ್ನು ನೀವು ಜಪ ಮಾಡಬೇಕು. ಶಿವನ ಆರಾಧನೆ ಮಾಡಿದರೂ ಕೂಡ ಶನಿ ಭಗವಾನರು ನಿಮ್ಗೆ ಒಲಿತಾರೆ. ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಂಡ್ಬಿಟ್ಟು ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್ ಅಂದ್ಕೊಳ್ತಾ ಇದ್ದರೆ ಶನಿ ಭಗವಾನರು ನಿಮ್ಮನ್ನು ಟಚ್ ಮಾಡಲ್ಲ. ಅದೇ ರೀತಿ ಹನುಮಾನ್ ದೇವರನ್ನು ನೀವು ಆರಾಧನೆ ಮಾಡಿದ್ರಿ, ಹನುಮಾನ್ ಚಾಲೀಸ, ಹನುಮಾನ್ ದಂಡಕ, ಯಾವುದಾದ್ರೂ ಒಂದು ಹನುಮಾನ್ ಸ್ತೋತ್ರವನ್ನು ತೊಗೊಂಡು ನಿರಂತರವಾಗಿ ಜಪ ಮಾಡ್ತಾ ಇದ್ದರೆ ಶನಿ ದೋಷದಿಂದ ನೀವು ದೂರ ಇರ್ಬೋದು. ಮತ್ತು ಅಯ್ಯಪ್ಪ ಭಕ್ತರನ್ನಂತೂ ಶನಿ ಭಗವಾನ ಟಚ್ ಮಾಡೋದೇ ಇಲ್ಲ. ಯಾಕಂದರೆ ಅದಕ್ಕೆ ಅವರು ಕಪ್ಪು ಬಟ್ಟೆಯನ್ನು ಹಾಕ್ಕೊಂಡಿರ್ತಾರೆ. ಅದಕ್ಕೆ ಕಪ್ಪು ಧರಿಸಿದವ್ರಿಗೆ ಶನಿ ಭಗವಾನರು ತೊಂದರೆ ಕಮ್ಮಿ ಮಾಡ್ತಾರೆ. ಹಾಗಂತೇಳಿ ದಿನ ನೀವು ಕಪ್ಪು ಧರಿಸೋದು ಅವಶ್ಯಕತೆ ಇಲ್ಲ. ಅಟ್ಲೀಸ್ಟ್ ಒಂದು ಕೈಗೆ ಒಂದು ಕಪ್ಪು ದಾರ ಡೈಲಿ ಆಗಲಿಲ್ಲ ಅಂದರೆ ಶನಿವಾರ ಹನುಮಾನ್ ದರ್ಶನ, ಶನಿದೇವರ ದರ್ಶನ, ಅಯ್ಯಪ್ಪ ದರ್ಶನ, ಕಲಿಯುಗ ದೈವವಾಗಿರ್ತಕ್ಕಂಥ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡಿದರೂ ಕೂಡ ನಿಮಗೆ ಶನಿ ದೋಷಗಳು ಕಮ್ಮಿಯಾಗಿ ಉನ್ನತ ಫಲಗಳನ್ನು ಪಡ್ಕೊಳ್ಬೋದು. ಸ್ನೇಹಿತರೆ, ಶನಿ ಭಗವಾನರು ನಿಮ್ಗೆ ಯಾವತ್ತೂ ಕೆಡುಕು ಮಾಡಲ್ಲ. ನೀವು ಒಳ್ಳೇದು ಮಾಡ್ತಾಯಿದ್ರೆ, ಒಳ್ಳೇದು ಆಲೋಚನೆ ಮಾಡ್ತಾಯಿದ್ರೆ, ಸತ್ಸಂಚನಗಳನ್ನು ಮಾಡಿದ್ರೆ ನಿಮಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ತಾರೆ. ಯಾರ್ಯಾರಿಗೆ ಮದುವೆ ಆಗಿಲ್ವೋ ಹೆಚ್ಚಾಗಿ ಮದುವೆಗಳು ನಡೆಯೋದು ಈ ಶನಿದೋಷ ನಡೆಯೋ ಕಾಲದಲ್ಲೇ. ಸಂತಾನ ಭಾಗ್ಯ, ಮನೆ ಕಟ್ಕೊಳ್ತಕ್ಕಂಥದ್ದು, ಕಾರ್ ತೊಗೊಳ್ಳೋದು, ಬೈಕ್ ತೊಗೊಳ್ಳೋದು, ಇದೆಲ್ಲ ಕೂಡ ಈ ಕಾಲದಲ್ಲಿ ನಡೆಯುತ್ತೆ. ಆದರೆ 7.5 ಅಷ್ಟಮ ಶನಿ ನಡೆಯುವಾಗ ದೂರದ ಪ್ರಯಾಣಗಳಿಗೆ ಒಬ್ಬರೇ ಗಾಡಿ ಓಡಿಸ್ಕೊಂಡು ಹೋಗೋದು, ನೈಟ್ ಡ್ರೈವಿಂಗ್ ಮಾಡೋದು, ಇಂಥದ್ದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಮತ್ತು ಜನರನ್ನು ನಂಬಿ ಸಾಲ ಕೊಡ್ತಕ್ಕಂಥದ್ದು, ಬ್ಯಾಂಕ್ ಗ್ಯಾರಂಟಿ ಕೊಡೋದು, ಶ್ಯೂರಿಟಿ ಕೊಡೋದು, ಮಧ್ಯಸ್ಥಿಕೆ ವಹಿಸೋದು ಖಂಡಿತ ಅವಾಯ್ಡ್ ಮಾಡಿ. ಯಾಕಂದರೆ ನೀವು ಇನ್ನೊಬ್ಬರು ನಂಬಿದ್ದೀರಾ ಅಂದರೆ ನಿಮ್ಗೆ ಹೊಡೆತ ಬಿತ್ತು. ಶನಿ ಭಗವಾನರು ನಿಮ್ಗೆ ಪಾಠ ಹೇಳ್ಕೊಡೋದೇ ಅದು. ನೀನು ಭಗವಂತನ ಬಿಟ್ಟು ಯಾರನ್ನು ನಂಬೇಡ, ಭಗವಂತನನ್ನೇ ತಂದೆ, ತಾಯಿ, ಗುರು, ದೈವ ಎಲ್ಲ ನೀವು ಭಗವಂತನನ್ನೇ ನೀನು ನಂಬೇಕನ್ನೋದನ್ನು ಅವರು ನಿಮಗೆ ಪಾಠ ಹೇಳ್ಕೊಡ್ತಾರೆ. ದಯವಿಟ್ಟು ದುಡ್ಡು ಕಾಸನ್ನು ಭದ್ರವಾಗಿ ಇಟ್ಕೊಳ್ಳಿ, ಸೇವಿಂಗ್ಸ್ ಕಡೆ ಗಮನ ಕೊಡಿ. ಯಾರಿಗೂ ವೃಥ ಸಹಾಯ ಮಾಡೋಕ್ಕೆ ಹೋಗಬೇಡಿ. ದಾನ ಧರ್ಮಗಳಿಗೆ, ಬಡವರು ಬಗ್ಗರಿಗೆ ಊಟ, ತಿಂಡಿ, ನೀರು, ಆರ್ಥಿಕ ಸಹಾಯವನ್ನು ಮಾಡಿದರೆ ಹೆಚ್ಚು ಫಲಗಳನ್ನು ಪಡ್ಕೊಳ್ತೀರಿ. ಎಕ್ಸ್ಪೆಷಲಿ ಕಪ್ಪು ಅನಿಮಲ್ಸ್, ನಾಯಿಗೆ ರೊಟ್ಟಿ ಕೊಡ್ತಕ್ಕಂಥದ್ದು, ಕಪ್ಪು ಆಕಳಿಗೆ ನೀವೇನಾದರೂ ತಿನ್ನಲಿಕ್ಕೆ ಬಾಳೆಹಣ್ಣು ಇಂಥದನ್ನು ನೀವು ಕೊಡ್ತಾ ಬಂದರೆ ಶನಿವಾರ ಕಾಗೆಗಳಿಗೆ ಆಹಾರ ಹಾಕಿದರೆ ಶನಿ ದೋಷ ಕಮ್ಮಿ ಆಗುತ್ತೆ, ಹೆಚ್ಚಿನ ಫಲಗಳನ್ನು ಪಡ್ಕೊಳ್ಬೋದು. ಭಗವಂತನನ್ನು ನಿರಂತರವಾಗಿ ಧ್ಯಾನ ಮಾಡಿ ನಿಮ್ಮ ಕಷ್ಟಗಳಿಂದ ಆಚೆ ಬರ್ಬೋದು. ನಾನು ವೆಂಕಟರಾಘವನ್, ತತ್ವಮಸಿ ಚಾನಲ್, ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಅಸ್ಟ್ರಾಲಜಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.